ಇವತ್ತು ಬೆಳಗ್ಗೆ ಎದ್ದಷ್ಟೇ ಮೈಸೂರಿಗೆ ಹೋಗಬೇಕಾಗಿತ್ತು. ಅದಕ್ಕೆ ನಮ್ಮ ಬೈಕ್ ಎತ್ಕೊಂಡು ಉಳ್ಳಳಿಗೆ ಹೋಗಿ ಉಳ್ಳಳ್ಳಿ HP ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗಿ ಮೈಸೂರಲ್ಲಿ ರಿಂಗ್ ರೋಡ್ ಮೇಲೆ ಶ್ರೀರಾಮ್ಪುರಲ್ಲಿ ಲೆಫ್ಟ್ ತಗೊಂಡು ಸಿಟಿ ಕಡೆ ಹೋಗ್ತಾ ಇರ್ಬೇಕಾದ್ರೆ ಒಂದು ಕಾರು ಟಾಟಾ ಕಾರು ಆಕ್ಸಿಡೆಂಟ್ ಆಗ್ಬಿಡೋದ. ಟ್ರಾಫಿಕ್ ಎಲ್ಲ ಜಾಸ್ತಿ ಆಗ್ಬಿಡ್ತಾ ಅಂದ್ಬಿಟ್ಟು ಪೊಲೀಸ್ನವರು ಹೆಲ್ಪ್ ಮಾಡಿ ಸ್ವಲ್ಪ ಕಾರ್ನ ಆ ಕಡೆ ತಳ್ಬಿಡೋಂಬಿಟ್ಟು ಜನಗಳಿಗೆ ತಳಿಸ್ತಿದ್ರು. ಆಕ್ಸಿಡೆಂಟ್ ಎಲ್ಲ ಇರೋದಂದ್ರೆ ಸಾರಾಟ್ ಚೌಟಿ ಮುಂದೆನೇ. ಅಲ್ಲಿಂದ ಯಾರಾದರೂ ಆಗಲಿ ನಿಧಾನಕ್ಕೆ ಗಾಡಿ ಓಡಿಸಿ ಅಂತ ಹೇಳ್ಬಿಟ್ಟು ನಾನು ಸಿಟಿ ಕಡೆ ಹೊರಟೆ. ಅಲ್ಲಿಂದ ಸಿಟಿ ಕಡೆ ಬಂದು ಅಲ್ಲಿಂದ ಸಿಟಿಗೆ ಹೋಗಿ ಡಬಲ್ ರೋಡ್ ಹತ್ರ ಗಾಡಿ ಏನೇನು ಪಾರ್ಟ್ಸ್ ಹೋಗಿದ್ದು ಅಂದ್ಬಿಟ್ಟು ಪಾರ್ಟ್ಸ್ಗಳನ್ನೆಲ್ಲ ಒಣ್ಣಕಲ್ಲಿ ಹೇಳ್ಸ್ಕೊಂಡು ತಗೊಬಂದು ಹಾಕ್ಸ್ತಾ ಇದೆ. ಗಾಡಿ ಎಲ್ಲ ರೆಡಿ ಆಯಿತು. ಬಲಾಲ್ ಸರ್ಕಲ್ ಇದ್ದ ನಮ್ಮ ಹುಡುಗ ಅವ್ನಿಗೆ ಫೋನ್ ಮಾಡಿದೆ ತಕ್ಷಣ ಬಾ ರೂಮಲ್ಲಿ ಏನೇ ಅಂತ ಹೇಳ್ಬಿಟ್ಟು ನಾನು ಹೋಗಿ ಕೂತಿದ್ದೆ. ಆಗ ಊಟ ತಗೊಂಡು ಕೊಟ್ಟನ. ಊಟ ಮಾಡ್ಕೊಂಡು ಕೂತಿದ್ದೆ. ಊಟ ಮಾಡಾದ್ಮೇಲೆ ಹೋಯ್ತೀನಿ ಮಗ ಊರಿಗೆ ಗಂಟೆ ನಾಲ್ಕು ಹೋಗಿ ಉಳ್ಕ ಅನ್ನ. ಸರಿ ಅಂದ್ಬಿಟ್ಟು ನನಗೂ ಏನು ಕೆಲಸ ಇಲ್ಲ ಅಂದ್ಬಿಟ್ಟು ಉಳ್ಕೊಂಡೆ. ಅಷ್ಟಕ್ಕೆ ಕತ್ಲಾಯ್ತು. ಕತ್ಲಾದಾಗ ಇವ್ನಿಗೆ ಫೋನ್ ಮಾಡಿ ಬಾ ಮಗ ಇಲ್ಲಿಗೆ ಇಲ್ಲಿ ಇಲ್ಲಿ ರೂಮಲ್ಲಿ ಅಂತ ಹೇಳ್ಬಿಟ್ಟು ಅವನು ಕರ್ಸ್ಕೊಂಡು 3 ಜನ ಒಟ್ಟಿಗೆ ಊಟ ಮಾಡಿದ. ಕಬಾಬು ಮತ್ತು ಗೀ ರೈಸು ಎಗ್ ರೈಸು ಎಲ್ಲ ಪಾರ್ಸಲ್ ಕಟ್ ನಾನು ತಿನ್ಕೊಂಡು ಎದ್ದಾಯ್ತು. ಇವ್ರನ್ನ ಎದಳ್ರೋ ಅಂತ ಹೇಳಿ ಸಾಕಾಯ್ತು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.